ಪ್ರತಿಯೊಬ್ಬ ಸಚಿವರಿಗೂ ಒಂದೊಂದು ಜಿಲ್ಲೆಯ ಜವಾಬ್ದಾರಿನಲ್ಲಿ ಇದನ್ನು ವೀಕ್ಷಣೆ ಮಾಡೋಕ್ಕೆ ಒಂದು ಆದೇಶವನ್ನು ಮಾಡಿದರು. ಸಹಜವಾಗಿ ಪಶ್ಚಿಮ ಘಟ್ಟದ ಪ್ರದೇಶಗಳಲ್ಲಿ ಕೊಡಗು ಸೇರಿದಂತೆ ತಡವಾಗಿ ಏನು ಮಾನ್ಸೂನ್ ಸ್ಟಾರ್ಟ್ ಆಯಿತು ಅದರ ಒಂದು ಆ ಮಾನ್ಸೂನ್ನ ಅನಾಹುತಗಳು ಸಾಕಷ್ಟು ಕಡೆ ಆಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಮಾಹಿತಿ ಇದೆ. ಖುದ್ದಾಗಿ ಸಚಿವರುಗಳು ಹೋಗಿ ಅದನ್ನು ವೀಕ್ಷಣೆ ಮಾಡಿ ಜಿಲ್ಲಾಡಳಿತದ ಜೊತೆ ಮತ್ತು ಆ ಸ್ಥಳೀಯ ಶಾಸಕರುಗಳ ಜೊತೆಯಲ್ಲಿ ನೀವು ಅದನ್ನು ವೀಕ್ಷಣೆ ಮಾಡೋದ್ರ ಜೊತೆಗೆ ಒಂದು ವರದಿಯನ್ನು ಕಂದಾಯ ಇಲಾಖೆಯ ಸಚಿವರು ಹಾಗೂ ಉಪಮುಖ್ಯಮಂತ್ರಿಗಳಿಗೆ ಸಲ್ಲಿಸಬೇಕು ಅನ್ನೋಂಥ ಸೂಚನೆ ಕೊಟ್ಟ ಆಧಾರದ ಮೇಲೆ ನಾನು ಪ್ರಥಮ ಬಾರಿಗೆ ಸಚಿವನಾದ ನಂತರ ಮೊದಲನೇ ಜಿಲ್ಲೆ ಭೇಟಿ ಕೊಡಗಿಗೆ ಬರ್ತಾಯಿದ್ದೆ. ಕೊಡಗಿನಲ್ಲಿ ನಾನು ಮಂಡ್ಯದವನಾಗಿರೋದ್ರಿಂದ ಕಾವೇರಿ ತುಂಬಿದ್ರೆ ನಮ್ಮ ಮಂಡ್ಯದಿಂದ ಹಿಡಿದು ತಮಿಳುನಾಡು ತನಕ ಸಮೃದ್ಧಿ ಅನ್ನೋದಿದೆ. ಅದು ನನಗೆ ಗೊತ್ತಿದೆ. ಹಿಂದೆನೂ ಕೂಡ ನಾನು ಇಲ್ಲಿ ಬಂದಿದ್ದೆ, ಹಿಂದೆ ಸಚಿವನಾಗಿದ್ದಾಗ ಇಲ್ಲಿ ಬಂದಿದ್ದೆ. ಆ ಒಂದು ಸಂಭ್ರಮ ಕೆಳಭಾಗದಲ್ಲಿ ಏನಿದೆಯೋ ಆ ಸಂಭ್ರಮ ಕೊಡಗಿನಲ್ಲಿ ಇರೋದಿಲ್ಲ. ಕಾರಣ ಯಾಕಂದರೆ ಇಲ್ಲಿ ಆ ಮಳೆಯ ಒಂದು ಸಂಕಷ್ಟವನ್ನು ಅನುಭವಿಸ್ತಕ್ಕಂಥ ಜನರ ಭಾವನೆಗೆ ಮತ್ತೊಂದು, ಇಲ್ಲಿರ್ತಕ್ಕಂಥ ಸಮಸ್ಯೆಗಳು, ಇಲ್ಲಿಗೆ ಆ ಸಂದರ್ಭದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಆಗ್ತಕ್ಕಂಥ ಧಕ್ಕೆ, ಇದ್ರ ಬಗ್ಗೆ ಅರಿವಿದೆ ನನಗೆ. ಇವತ್ತೇ ಎಲ್ಲನೂ ಮಾತಾಡೋದು ಥರ ಅಲ್ಲ. ಮುಖ್ಯಮಂತ್ರಿಗಳ ಆದೇಶದಂತೆ ಅವ್ರು ಏನು ಸೂಚನೆ ಕೊಟ್ಟಿದ್ದಾರೆ ಆ ವರದಿಯನ್ನು ಜಿಲ್ಲಾಡಳಿತದ ಜೊತೆ ಮತ್ತು ಶಾಸಕರ ಜೊತೆ ನಾವು ಚರ್ಚೆ ಮಾಡಿ ಸರ್ಕಾರಕ್ಕೆ ನೀಡುವಂಥ ಕೆಲಸವನ್ನು ಮಾಡ್ತೇವೆ. ಈಗ ಅದು ನಮ್ಮ ಪಕ್ಷದ ಆಂತರಿಕ ವಿಚಾರ. ದಯಮಾಡಿ ನಿಮ್ಮೆಲ್ಲರಿಗೂ ನನ್ನ ಮಾಧ್ಯಮದ ಸ್ನೇಹಿತರಿಗೆ ಸಮಸ್ಯೆಗೆ ಅದರ ಅರಿವನ್ನು ಪಡೆಯೋದಕ್ಕೋಸ್ಕರ ನಾವು ಬಂದಿರಬೇಕಾದ್ರೆ ಇಲ್ಲೇನು ಆಂತರಿಕ ವಿಚಾರಗಳು ಅವಶ್ಯಕತೆ ಇಲ್ಲ. ಅದನ್ನು ನಮ್ಮ ಪಕ್ಷದ ಮುಖಂಡರು, ಸದೃಢರಿದ್ದಾರೆ, ಶಕ್ತರಿದ್ದಾರೆ, ಸಾಲ್ವ್ ಮಾಡ್ಕೋತಾರೆ. ಒಂದಷ್ಟು ದಿನ ಅಸಮಾಧಾನ ಕೆಲವ್ರಿಗೆ ಇರುತ್ತೆ. ಒಂದು ಮನೆಯಲ್ಲಿ ಅಣ್ಣ ತಮ್ಮದರಿಗೆ ಕಿತ್ತಾಟ ಬರ್ತದೆ ಅಂದಾಗ ಆಕಾಂಕ್ಷಿತರು ಬೇಸರ ಆಗಿರ್ತಕ್ಕಂಥದ್ದು ಸಹಜ ಇದೆ. ಈಗ ನನಗಾಗಲಿಲ್ಲ ಅಂದರೆ ನಾನು ಬೇಸರ ಪಡ್ತಿದ್ದೇನೋ. ಹಾಗಾಗಿ ಅದನ್ನೆಲ್ಲ ಚರ್ಚೆ ಮಾಡೋಂಥ ಅವಶ್ಯಕತೆ ಅದು ಮನೆ ಒಳಗೂ ಪಕ್ಷ ತೀರ್ಮಾನ ತಗೋತದೆ. ಅದಕ್ಕೆ ನಾವೇನು ಹರಿವಿನ ಮಾಡ್ತಾರೆ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಿ ಜವಾಬ್ದಾರಿನ ಕೊಡ್ತದೆ. ಅತಿ ಶೀಘ್ರದಲ್ಲೇ ಮಾಡ್ತಾರೆ. ಸರ್, ನಾನು ಸಿದ್ದರಾಮಯ್ಯನವರ ಆಪ್ತನಾಗಿದ್ದೆ ಅನ್ನೋ ಕಾರಣಕ್ಕಾಗಿ ನನ್ನನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತೇಳಿ MC ಸುಧಾಕರ್ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ ನಾಯಕರು ಸಿದ್ದರಾಮಯ್ಯನವರು, ಸುಧಾಕರ್ ಕಾಂಗ್ರೆಸ್ಸಿಗ, ನಾನು ಕಾಂಗ್ರೆಸ್ಸಿಗ, ನಮ್ಮ ಮಂತ್ರಿಗಳೂ ಕೂಡ ಕಾಂಗ್ರೆಸ್ಸಿಗರಲ್ಲಿ ಗುಂಪುಗಾರಿಕೆ ಅನ್ನೋದು ಸಾಧ್ಯ ಇಲ್ಲ. ನಾವೆಲ್ಲ 29ಕ್ಕೆ ರಾಹುಲ್ ಗಾಂಧಿಯನ್ನು ಪ್ರಧಾನಮಂತ್ರಿಯಾಗಿ ಕಾಣುವಂಥ ದಿಕ್ಕಿನಲ್ಲಿ ಕೆಲಸ ಮಾಡೋರು. ಅಷ್ಟು ಬಿಟ್ಟರೆ ಸಣ್ಣ ಪುಟ್ಟ ಅಪ್ಸರ್ಗಳು ಒಂದು ಮನೆಯಲ್ಲಿರಲ್ವಾ, ಅಪ್ಪನ ಕಂಪ್ಲೇಂಟ್ ಮಾಡಲ್ವಾ, ಅಣ್ಣ ಹೊಡೆದ್ಬಿಟ್ಟ ಅಂತ, ಅಕ್ಕ ಹೊಡೆದ್ಬಿಟ್ಟ ಅಂತ ಕಂಪ್ಲೇಂಟ್ ಮಾಡಲ್ವಾ? ಆ ರೀತಿ ನಾವು ಒಂದು ಪಕ್ಷದೊಳಗೆ ಕಿತ್ತಾಟ ಆಡ್ಬಿಡೋದು ನಮ್ಮ ಮನೆ ಒಳಗಿನ ವಿಚಾರ. ಅದೇನಿದ್ರೆ ನಾವು ಸರಿ ಮಾಡ್ಕೋತೀವಿ. ಇಲ್ಲ ಮುನ್ಸ್ಕೊಂಡಿರೋರ್ಗೆ ನಾವೇ ಅವ್ರನ್ನ ಸಮಾಧಾನ ಮಾಡೋಕ್ಕೆ ಹೋಗ್ತೀವೋ, ನಮ್ಮ ನಾಯಕರುಗಳು ಹೋಗ್ತಾರೋ, ಸರಿಪಡಿಸ್ತೀವಿ. ಇನ್ನೊಂದೆರಡು ದಿನದಲ್ಲ ಸರ್ ಹೋಗುತ್ತೆ. ಒಂದು ವಾರದ ಹಿಂದೆ ಅಥವಾ ಒಂದು 10 ದಿವಸದ ಹಿಂದೆ ಅತ್ಯಂತ ಭೀಕರವಾದಂಥ ಆತಂಕಕಾರಿಯಾದಂಥ ವಿಚಾರ ಇತ್ತು. ತಾಯಿ ಕಾವೇರಿ ಎಲ್ಲ ಮುನ್ಸ್ಕೊಂಡ್ಬಿಟ್ಟಿದ್ದಾಳೆ ಅನ್ನೋಂಥ ವಾತಾವರಣ ಇಡೀ ದಕ್ಷಿಣ ಭಾರತದ ಜೀವನದಿ ವಿಚಾರವಾಗಿ ಎಲ್ಲರೂ ಆತಂಕ ಪಡ್ತಾಯಿದ್ರು. ಒಂದು ಕರ್ನಾಟಕದ ಸುಮಾರು ಅರ್ಧ ಭಾಗದಷ್ಟು ಜನರಿಗೆ ನೀರು ಉಣಿಸ್ತಕ್ಕಂಥ, ದಾಹವನ್ನು ತಣಿಸ್ತಕ್ಕಂಥ, ನೀರಾವರಿಗೆ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥ, ಹಲವಾರು ಜಲವಿದ್ಯುತ್ ಯೋಜನೆಗಳಿಗೆ ಒಂದು ಶಕ್ತಿಯನ್ನು ನೀಡ್ತಕ್ಕಂಥ ಕಾವೇರಿ ತಾಯಿ ಮುನ್ಸಿದ್ರೆ ಬೆಳಕಿನಿಂದ ಹಿಡಿದು ಒಂದು ಏನು ನಮ್ಮ ಬಾಯಾರಿಕೆಯಿಂದ ಹಿಡಿದು ನಮ್ಮ ಅನ್ನ ಆಹಾರಕ್ಕೂ ಸಮಸ್ಯೆ ಬರ್ತಕ್ಕಂಥ ಆತಂಕ ಈ ಬಾರಿ ಇತ್ತು. ಅದು ಒಂದು ವಾರದಲ್ಲಿ ಸುಮಾರು ನಿವಾರಣೆ ಆಗಿದೆ. ಇನ್ನೂ ಆಗಬೇಕಾದ ಬೇಡ. ಯಾಕೆಂದರೆ ನಮಗೇನು 104 ಅಡಿ ಏನೋ ಇರಬೇಕು ಇವತ್ತು KRS. ಅಂದರೆ ಇನ್ನೂ 20 ಅಡಿ ತುಂಬಬೇಕಾಗಿದೆ. ಈಗಲೇ ನಿಜವಾಗಿ ಒರಿಜಿನಲ್ ಕೆಪಾಸಿಟಿ ಇಂಪ್ರೂವ್ ಆಗ್ತಕ್ಕಂಥದ್ದು. ಹಾಗಾಗಿ ಆ ದೇವ್ರನ್ನ ಪ್ರಾರ್ಥನೆ ಮಾಡೋಣ. ಪ್ರಕೃತಿ ಮಾತೆ ಮುನಿದೆ ಇದ್ದಂಗೆ, ಕಾವೇರಿ ತಾಯಿ ಮುನಿದೆ ಇದ್ದಂಗೆ ಎಲ್ಲರೂ ಕಾಪಾಡೋ ತಾಯಿ. ಸರ್ಕಾರ ಜನರಿಗೋಸ್ಕರ ಇರ್ತಕ್ಕಂಥದ್ದು. ತಾಯಿ ಜನರ ಮೇಲೆ ಮುನ್ಸ್ಕೋಬೇಡ ಅನ್ನೋಂಥ ಪ್ರಾರ್ಥನೆ ನಾವು ಮಾಡ್ತೀವಿ. ಈಗ ಮೇಲ್ಮನೆ ವಿಚಾರದಲ್ಲಿ ಪಕ್ಷ ಒಂದು ತೀರ್ಮಾನ ತೊಗೊಳ್ತಾ ಇದೆ. ನಾನು ಸೂಚ್ಯವಾಗಿ ಇಷ್ಟು ಮಾತ್ರ ಹೇಳ್ತೀನಿ. ನಾವು ಆಡಳಿತಕ್ಕೆ ಬರೋದೇ ಜನಾಭಿಪ್ರಾಯದ ಮೇಲೆ, ಸದಸ್ಯರ ಸಂಖ್ಯಾಬಲದ ಮೇಲೆ. ಹಾಗಾಗಿ ಮೇಲ್ಮನೆಯಲ್ಲೂ ಸಂಖ್ಯಾಬಲ ಹೆಚ್ಚಿದೆ ಅಂತಂದರೆ ನೀವೇ ಹೇಳ್ತಾ ಇರೋದ್ರಲ್ಲಿ ಉತ್ತರ ಇದೆಯಲ್ಲ.
ಇನ್ನು ಹೋರಾಟ ಅಲ್ಲಲ್ಲ ಅವರು ಸಹಜವಾಗಿ ಅವ್ರು ಮಾತ್ರ ಹಿರಿಯರು ಇದ್ದಾರೆ, ಇವತ್ತಿನ ಸಭಾಪತಿಗಳು ಇವತ್ತಿನ ಮಟ್ಟಕ್ಕೆ. ಹಾಗಾಗಿ ಈ ವಿಚಾರ ಹೊರಗಡೆ ಚರ್ಚೆ ಮಾಡೋ ವಿಚಾರ ಅಲ್ಲ, ಅದನ್ನು ಅಲ್ಲಿ ಮೇಲ್ಮನೆಯಲ್ಲಿ ಯಾವ ರೀತಿ ನಮ್ಮ ಪಕ್ಷ ತೀರ್ಮಾನ ತಗೋತದೆ.